ಪುಟ್ಟ ಎಲ್ಲೋಗ್ಯೋದ್ಯೋ ಬರ್ರಿ ನಿಟ ಮನೀಗೆ ಇದು ಕೆಲಸ ಬಗ್ಸಿತ್ ನೋಡಿ ಬರ್ರಿ. ಏನಿ ಹೊಲಕ್ಕೆ ಹೋಗ್ನತ್ ಹೇಳಿದಿ ಅದು ಇಲ್ಲ, ಹೋಗ್ಬೇಕು ಇಲ್ಲೋ ನೀ ಹೊಲಕ್ಕರಿ ನಿಮ್ಮ ಅಪ್ಪನೂ ಕರಿ ಒಂದಿಟ ಕೆಲಸ ಐತಿ ನಿಟ. ಅವ್ನು ಏಜೆಂಟಿಗೆ ಫೋನ್ದು ಹಚ್ತಿರೋ ಇಲ್ಲ ಹಚ್ಚಿರೋ ಇಲ್ಲ ಕೇಳ್ರಿ ನಿಟ. ಆಯ್ತು ಗಪ್ಪು ಬಾಯ್ನ ಒಂದಿಟ ದೋಸ್ತರು ಕೂಡ ಫೋನ್ ಮಾತಾಡತ್ತನು ಬಾಯ್ನ ಗಪ್ಪು ಒಂದಿಟ. ನಾ ಇಷ್ಟು ಒದರ್ಕೋತ್ನಂದ್ರೂ ನಿಮ್ದು ಇಲ್ಲಿಗೆ ಐತಿ, ಯಾವಾಗ ಮಾಡ್ತೇವ್ರಿ ಕೆಲಸ? ಏನು ನಿಮ್ಮ ಅಪ್ಪ ಅದು ಇಲ್ಲಿಗೆ ಒಂದಿಟ್ಟು ಎಬಸದ ಎಬಸ್ ಮಕ್ಕೊಂಡ್ರೆ ಆತು ಮುಗೀತು ಮಟ ಮಟ ಮಧ್ಯಾಹ್ನದಾಗ ಎಬಸ್ ಬಿಡ್ರಿ ಅವ್ರು ಒಂದಿಟ. ಅಪ್ಪ ಒಂದಿಟ ಹೇಳಪ್ಪ ಅವ ಒದರ್ಲತ್ತ ಅಲ್ಲಿ ಹೊರ ನಿಂತು. ಭಾಗ್ಯಕ್ಕ ಏನ್ ಮಾಡಾತಿ? ಬಾ ಪೂಜೆ ಏನಿಲ್ವಾ, ಇದ ಮಣ್ಣಿ ನನ್ನ ಮಗು ಬಂದ ಹೆಣ್ಣು ನೋಡಿ ಬಂದಿದ್ದೀವಲ್ಲ ಅದನ್ನ ಅವ ಹುಡುಗಂತೂ ಇಷ್ಟಪಟ್ಟೈತೆ. ಏನ ಒಪ್ಕೊಂಗಿಲ್ಲತ್ತ ಏನಿಲ್ಲ, ಒಪ್ಕೊಂಡಾರ ಮದ್ವಿ ನಾವು ಸಂಕ್ಷಿಪ್ತವಾಗಿ ಅಲ್ಲಿ ಬಸವನ್ ಕಿಳೆಗಾಂವ್ ಬಸವನ್ ಮದ್ವಿ ನಾವು ಸಂಕ್ಷಿಪ್ತವಾಗಿ ಅಲ್ಲಿ ಬಸವನ್ ಕಿಳೆಗಾಂವ್ ಬಸವನ್ ಗುಡಿಯಾಗ ಮುಗಿಸಿ ಬಿಡ್ಬೇಕತ್ತೀವ. ಅದಕ್ಕೆ ಏಜೆಂಟ್ಗೆ ಫೋನ್ ಹಚ್ಚಾರೋ ಇಲ್ಲ ಕೇಳಾಕ ಇವ್ರನ್ನ ಒದರ್ಲಾತನ ಒಟ್ಟಕ್ಕೆ ಒಂದು ಈಟ್ರೆ ಬರ್ಬೇಕಲ್ಲ. ಹೌದಾ, ಹುಡುಗಿನ ಮದುವೆ ಆಗ್ತಂತೆ ಹಂಗಾದ್ರೆ ಚಲೋ ಆಯ್ತಲ್ಲ. ಏನು ನಿಮ್ಮ ಪುಟ್ಯಾನ ನಸೀಬ್ ಬರ್ರಿ, ನೀವು ಹೆಣ್ಣಂತೂ ಒಟ್ಟ ಸಿಗುವಲ್ಲ. ಅದ್ರಾಗಂತೂ ರೈತಗೆ ಹೆಣ್ಣು ಕೊಡ್ತೀನಂದ್ರೆ ಯಾರು ಮುಂದೆ ಬರುವಲ್ಗ್ಯಾರ. ಈಗ ಬರೇ ನೌಕರಿ ಅಂತಾರೆ, ನೌಕರಿ ತಮ್ಮಗಾರ ಹೊಲ್ದಾಗ ಕಬ್ಬಿ ಹೊಂಟಿರ್ತಾನೆ, ಅದರ ಮಗಳಿಗೆ ನೌಕರಿ ಗಂಡನೇ ಬೇಕು ಅಂಥ ಜೀವನ ನಡೆದೈತಿವ ಈಗ. ಹಾಗೇನಿಲ್ವಾ, ಆಕಿನೂ ಏನೋ ರೈತನ ಮದುವೆ ಆಗಬೇಕು ಅಂತ ಅನ್ಕೊಂಡಿರತ್ತ. ನಮಗರ ಎಲ್ಲಿ ಹೆಣ್ಮಕ್ಳು ಅದಾವ, ಆಕಿನ ಎಲ್ಲ ಏನು ಮುಂದೆ ನೋಡ್ಬೇಕು. ಆಕಿನೂ ಹೇಳ ಈಗೆಲ್ಲ ಹೊಂದ್ಕೊಂಡು ಹೋಗ್ತೀನಿ ತಂದು ಪುಟ್ಯಾನ ಮುಂದೆ ಅಂದ ಅಂತ ಹೇಳನು. ಪುಟ್ಯಾನ ಮುಂದೆಲ್ಲ ನೋಡೋದು ಇವತ್ತು ಫೋನ್ ಏಜೆಂಟ್ಗೆ ಫೋನ್ ಹಚ್ಚಿ ಹೇಳ್ತಂದಾರ. ನಾವು ಹೇಳಿವಿ, ನಾವು ಅಷ್ಟೊಂದು ಅಮೌಂಟ ದುಡ್ಡಿಲ್ಲ ಅಂತಂದು ಹೇಳಿವ. ರೊಕ್ಕ ಎಲ್ಲಿಂದ ಹೊಂದಿಸ್ಬೇಕು? ಆ ಬಂಗಾರ ಕಂಡಪಡಿ ತೊಟ್ಟೆಗೈತಿ ಈಗ. ಮತ್ತು ಈ ಬಂಗಾರ ತೊಗೋಬೇಕು, ಇವಂಗೂ ಬಂಗಾರ ತೊಗೋಬೇಕು ಅಂತಂದ್ರೆ ನೋಡ್ಬೇಕು, ಹೊಂದಿಸ್ಬೇಕಲ್ಲ. ನಾ ಹೇಳೋದು ಮಳಿತ್ನೇ ಪೂಜಾ, ಅಲ್ಲಿ ನಾವು ಇವತ್ತು ಸೀರೆ ತರಕ್ಕೆ ಹೋಗಾರ್ದೀವಿ. ಇರಂಗಿರ್ಲಿ ಇವತ್ತು ಮತ್ತು 29ನೇ ತಾರೀಕು ಮದುವೆ ಅಂತಂದು ಅಂದ್ಕೊಂಡು ಇಟ್ಕೊಂಡಿವ. ಇವತ್ತು ಪಂಚಕ್ಕೆ ಮುಗಿತೈತಿ, ನಾಳೆಲ್ಲ ಮದುವೆ. ಇವತ್ತು ಸಂಜಿಗೆ ಹೆಂಗದ ಬಸವಣ್ಣಪ್ಪನ ಗುಡಿಗೆ ಹೋಗೋದಾಕೈತಿ. ಈಗ ಹೋಗಿ ಅಲ್ಲಿ ಜಮಖಂಡಿ ಸೇಲ್ಸ್ಗೆ ಹೋಗಿ ಸೀರೆ ತಗೊಂಡು ನೋಡಿ, ಅವನ್ನಾಕ ಹೋಗಿ ಬರೋ ನೋಡಿ. ಹೆಂಗಾದ್ರೂ ನಮಗೆ ಸೀರೆ ಅಂತ ಬೇಕಾಕವ, ಆ ಕಡೆ ಬೀಗ್ರ ಕಡೆ ಅಂತ ಹಂಚಬೇಕಾಕತಿ, ಆಯರಿ ಮಾಡಬೇಕಾಕತಿ. ಅದಕ್ಕೆ ಹೋಗಿ ಬರೋ ನೋಡಿ ಇಬ್ಬರು ಕೂಡಿ. ಅದ ನಾಳೆ ಬಸವನ ಗುಡಿಯಾಗ ಅಕ್ಕಿ ಕಾಳು ಒಗ್ತಾ ಬಿಡಾರ ಬಿಡಿ ನೀವು. ಮಂದಿಗಿದು ಇವತ್ತೇ ಹೇಳ್ತೀರ ಏನು ಯಾವಾಗ ಹೇಳ್ತೀರಿ? ಏನ ಭಾಳ ಮಂದಿಗೇನು ಹೇಳಲ್ಲ, ನಾವಟ್ಟ ಅವ್ರ ಕಡೆ ಯಾರು ಒಂದಿಷ್ಟು ತುಸು ಮಂದಿನ ಕರ್ಕೋತಾರತ್ತ. ನಾವೊಂದಿಷ್ಟು ತುಸು ಮಂದಿನ ಕರ್ಕೋತೀವ. ಇಲ್ಲಿ ನಿಮ್ಮ ಅಟ್ಟ ಅಂದಾನಟ್ಟು ಕರ್ಕೋತೀನಿ. ಮತ್ತು ನಾನು ನಿಗ್ಯಾನಿನ ಒಬ್ಬಾಕಿನ ಕರಿಬೇಕವ, ಆಕಿನ ಬಿಟ್ರೆ ಏನೈತಿ, ಆಕಿನೂ ಕರಿಬೇಕು. ಹಂಗೆ ಎಲ್ಲರೂ ಸ್ವಲ್ಪ ಒಂದೇ ಜೀಪ್ ಕಡೆ ಹೋಗೋಣ. ಮತ್ತು ಈ ಕಡೆ ಕಲ್ಯಾಣ ಮಂಟಪದಾಗ ರಿಸೆಪ್ಷನ್ ಇಡ್ನು. ಈಗ ಅಷ್ಟೇ ಸಾಂದಾಗಿ ಮುಗಿಸ್ಬಿಡ್ನು. ಮುಂದೆ ಮೂರ್ತಿಲತ್ತ ಏನೋ ಗೊತ್ತಾಗ್ಬಿಡ್ತೈತೆ, ಅದಕ್ಕೆ ಜಲ್ದಿ ಮುಗಿಸ್ಬಿಡೋಣ. ಹಂಗಾದ್ರೆ ಆಯ್ತಾ ಬಾರವ, ನಾನು ಹೋಗಿ ರೆಡಿ ಹಾಕೋನು ಬಂದು ಒಂದಿಟ್ಟ ನಮ್ಮ ಓಣಿ ಕಡೆ ಬಂದಿತ್ತು. ಒಂದಿಟ್ಟ ಹೋದ್ರೆ ನಮ್ಮ ಮನೆ ಇಂತಕ್ಕೆ ಬಂದಿತ್ತು, ಬಂದ ಬಿಡ್ತಾನೆ ಅವನು. ಪುಟ್ಟ ಇವು ಕುಮ್ಯ ಶಾಲಿಗೆ ಹೋಗ್ಯಾನು. ಇವ್ರಿಗೆ ಊಟಕ್ಕೆ ಹಚ್ಚಿ ಟಿಫನ್ ಕಟ್ಟ ಕಳಿಸ್ಬೇಕು. ಟಿಫನ್ ಕೊಟ್ಟ ನಾ ರೆಡಿ ಹಾಕಿರ್ತೀನಿ, ನೀ ಬಂದು ನಾನು ಹೋದ್ರ ನಾ ಹೋಗ್ಕನ ಅಂದಿಟ್ಟ. ಆಯ್ತವ ಹೋಗಂಗಾದ್ರೆ ಬಂದು ಹೋದರ್ತ ನಾ ಜಲ್ದಿ ರೆಡಿ. ಮತ್ತು ಇವ್ರು ನಟ ಎಬ್ಬಿಸಿ ಏಜೆಂಟಿಗೆ ಫೋನ್ ಮಾಡಿ ಹೇಳಿ ಬರ್ಬೇಕಾ? ಏ ಪುಟ್ಯ ಎಷ್ಟೋತ್ರಿ ಅದು ಒಂದಿಟ್ರೆ ಬರೀ ಕಡೆ ಹೇಳ್ಬೇವ ಏನಾಯ್ತು, ಎದಕ್ಕೆ ಒದರ್ಲತ್ತೀವಿ? ನೀರು ಫೋನ್ಯಾಗ ಮಾತಾಡಕ್ಕೆ ಬಿಡುವಲ್ಯ. ಅವು ಕೇಳತ್ತಾನ ಯಾರು ಅಷ್ಟು ಬಾಯ್ ಮಾಡ್ಲತ್ತಾರ ಹೂವತ್ತಂದು. ಯಪ್ಪ ಅದು ಇವ್ರು ನೀರು ಫೋನ್ಯಾಗ ಮಾತಾಡಕ್ಕೆ ಬಿಡುವಲ್ಲಿಲ್ಲ. ಆ ಏಜೆಂಟ್ಗೆ ಫೋನ್ ಹಚ್ಚಿದ್ರೇನು, ಹಿಂಗೆ ನಾವು ಸಂಕ್ಷಿಪ್ತವಾಗಿ ಮದುವೆ ಇಟ್ಬಾರ್ದೀವು ಅಂತಂದು ಹೇಳಿರೇನ ಹೇಳಿರೇನ? ಹೇಳ್ತಿ, ಯಾಕೆ ಎಷ್ಟು ಟೆನ್ಷನ್ ಮಾಡ್ಕೊಳತ್ತದಿ? ಎಲ್ಲ ಹೇಳಿತಿ. ನೀನು ಎಲ್ಲಿ ಹೋಗಿ ಬರ್ತಾನಂದಿದ್ಲ, ನೀನು ಜಮಖಂಡಿಗೆ ಹೋಗಿ ಬರ್ತಾನಂದಿದ್ದಿಲ್ಲ, ಹೋಗಿ ಆರಾಮ್ ಬಾ. ನಾವು ಎಲ್ಲ ಟೋಟಿಗೆಲ್ಲ ಮುಗಿಸಿರ್ತೀವಿ, ನಾವು ಜೀಪ್ ಗಾಡಿ ಹೇಳ್ತೀವಿ ಅಂತ ಹೇಳ್ತೀನಿ. ಆ ಸ್ವಾಮಿ ಜೀಪ್ ಗಾಡಿ ಹೇಳ್ತನೋ, ನೀ ಟೆನ್ಷನ್ ತೊಗೊಳಕ್ಕೆ ಹೋಗ್ಬೇಡ. ಏಜೆಂಟ್ಗೂ ಹೇಳಿತಿ, ಏಜೆಂಟ ಅವ್ರನ್ನೆಲ್ಲ ಒಪ್ಷನತ್ತ. ಇವತ್ತೇನೋ ಅವರು ಬಳಿಶಾಸ್ತ್ರ ಮಾಡಿರತ್ತ. ಮತ್ತು ನೀವು ಇದು ಪೂಜೆ ಒಲ್ಕಲ್ ಪೂಜೆ ಮಾಡಲ್ಲನ,
ಬಾಣಿಗಪ್ಪ. ಇವತ್ತು ಮಾಡ್ಬೇಕು ಸಂಜೆಗೆ ಮಾಡಿಬಿಡೋಣ. ಹ್ಞೂ ಹ್ಞೂ ಅದು ಒಂದು ಮಾಡ್ಬೇಕ್ರಿ. ಎಲ್ಲ ಕೋನಿ ಒಂದು 20-25 ಸೀರೆನ ಹತ್ತಾವು. ಸೀರೆ ತರಬೇಕು ಹೋಗಿ. ಸೀರೆ ತಂದು ಇದನ್ನೆಲ್ಲ ಪೂಜೆ ಮಾಡಿ ಇಲ್ಲಿ ಒಂದು 5 ಮಂದಿ ಮುತ್ತೈದೆಯರಿಗೆ ಹೇಳಿ ಎಲ್ಲ ಮುಗಿಸ್ತೀನಿ. ಮುಗಿಸಿ ಅಲ್ಲಿ ಕೇಳಿದಂಕ ಹೋಗೋಣ. ಮತ್ತು ಬಂಗಾರದ ಏನೋ ಸುದ್ದಿ ಏನೂ ಇಲ್ಲಲ್ಲ, ನಾ ಏನು ಹೇಳೇ ಇಲ್ಲ. ಅದನ್ನೆಲ್ಲ ನಾವು ಮಾತಾಡಿವು. ಇವರಿಬ್ರು ಮಾತಾಡೋಕೆ ಹೋದಾಗ ನಾವು ತುಸು ಸ್ವಲ್ಪ ಮಾತಾಡಿವು ಅಷ್ಟೇ. ನೋಡೋಣ ಮದುವೆ ಆದ ಬಳಿಕ ಅವ್ರು ಎಷ್ಟೆಷ್ಟು ಹಾಕ್ನತ್ತಾರ. ಅಕ್ಕಿಗೆ ಒಬ್ಬಾಕಿನ ಹೆಣ್ಮಗಳು, ನನಗಂತೂ ಒಬ್ಬನ ಮಗ. ನಾವು ಎಷ್ಟು ಹಾಕಿದ್ರೆ ನಮ್ಮ ಮನೆಗೆ ಬರುತ್ತಲ್ಲ, ಅಲ್ಲಿ ಹೋಗಂಗಿಲ್ಲ, ನಾವೇ ಹಾಕೋದು. ಹಂಗೆ ನಾ ಎಲ್ಲ ಕಡೆ ನೋಡ್ದಂಗೆ 4 ತೊಲೆ ಬಂಗಾರ ಹಾಕ್ತೈತಿ. ಮತ್ತು ಒಂದು ಅರ್ಧ ತೊಲೆ ಇದು ಕಟ್ಟು ತಾಳಿ ಗುಳ್ದಾಳಿಗೆ ಹಾಕ್ತೈತಿ. ಅಷ್ಟು ಬಿಟ್ರೆ ನನಗೆ ಅಷ್ಟೇ ಗೊತ್ತು. ನೋಡು ನಮ್ಮ ಮುಂದೆ ಅವ್ರು ಹೆಂಗತ್ತಾರ ಹಂಗೆ. ಆಯ್ತಪ್ಪ, ಹೋಗಿ ಸೀರೆ ತೊಂಬರ್ರಿ. ಯಾರು ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾರೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನಮ್ಮ ವಿಡಿಯೋ ಹೆಂಗೆ ಬರ್ತಾವಂತ ಕಮೆಂಟ್ ಮಾಡಿ. ಈಗ ನಾನು ಒಳಕಲ್ ಪೂಜೆ, ಬಳಿ ಶಾಸ್ತ್ರ ಎಲ್ಲ ತೋರಿಸಂಗಿಲ್ಲ, ಒಮ್ಮೆ ಡೈರೆಕ್ಟ್ ಮದುವೆನೇ ತೋರಿಸ್ತೀನಿ. ಪ್ಲೀಸ್ ಯಾರಿಗೂ ಬೇಸರ ಮಾಡ್ಕೋಬೇಡಿ. ಯಾಕಂದ್ರೆ ನನಗೂ ಸ್ಟೋರೇಜ್ ಫುಲ್ ಆಗ್ತೈತಿ ಅದಕ್ಕೆ. ಹಲೋ, ಎಲ್ಲಿದ್ದೀರಿ ಎಲ್ಲರೂ? ಇಲ್ಲೇ ನಾವು ಗುಡಿ ಮಗಲ್ಲ ಕೂತೀವಿ ಬರ್ರಿ. ಇಲ್ಲಿ ಎಲ್ಲಿ ಮಾಮ ಕಾಣವಲ್ಲ? ಇಲ್ಲೇ ಅದಾನ, ಪೈಹಿಂದ ಅದಾನ ಇಲ್ಲಿ. ನಮಸ್ತೆ ರೀ. ನಮಸ್ತೆ ರೀ. ಈಗ ಬಂದ್ರಿ? ಎಲ್ಲ ಆರಾಮದಿರಿ? ಆರಾಮದೇನುವ? ಹ್ಞೂ ಆರಾಮದೇನ್ರಿ ಅತ್ತೀರಿ. ಏನ ಬಗಕ್ಕ ಈಗ ನಿಮ್ಮ ಸಸಿನಿಗೆ ಅತ್ತೇನ ಹಾಕತ್ತಳ? ಅದ್ರಾಗೇನತ್ ಬಿಡ್ರಿ, ಈ ಸದ್ಯ ಮದುವೆ ಆತೈತಿ. ಆಯ್ತು ಬರ್ರಿ, ಎಲ್ಲರೂ ದೇವ್ರ ದರ್ಶನ ಮಾಡ್ಕೊಂಬರೋಣ. ಆಯ್ತು ನಡೀರಿ. ಏ ಕುಮೆ, ಏನ್ರಿ ಬರ್ರಿ ದೇವ್ರ ದರ್ಶನ ಮಾಡ್ಕೊಂಬರೋಣ. ಯವ್ವ ಏನು ಚಂದ ಐತಿವ ಗುಡಿ. ಬಸವಣ್ಣಂತ್ರ ಎಷ್ಟು ಚಂದ ಅಲಂಕಾರ ಮಾಡ್ಯಾರ ನೋಡಲ್ಲಿ. ಇವ್ರು ಯಾರು? ನಮ್ಮ ಕಡೆ ಅಂತರೂ ಬಂದಿಲ್ಲ ನೋಡಾಕ್ರಿ. ಇಟ್ಟು ಚಂದಾರವಪ್ಪ. ಯಾರು ಇವರು? ನೀವು ಯಾರ್ರಿ? ಹಾಂ, ಓಹೋ ಏಜೆಂಟ್ ಅವರಾ? ಹಾಂ ಹೇಳ್ರಿ ಅಣ್ಣ. ನಾ ಹುಡುಗಿ ಹತ್ತಿರಿ. ಅಣ್ಣ ಅಂದ್ಬಿಟ್ಲ. ಆಯ್ತಾ ಬಸ್ ಕಾಯ್ಕತ್ತಮ್ಮ ನಾಟಕ ಬಂತು. ಇನ್ನೇನು ಮುಂದೆ ಮತ್ತೆ ಇರಲಿ ಅಣ್ಣನ ಅಂದ್ಲು. ಆಯ್ತಾ ಬಸ್ ಗುಡಿ ರೌಂಡ್ ಹಾಕೊಂಡು ಬರ್ತೀನಿ. ಮದುವೆ ಆದ ಬಳಿಕ ಹೂವ ಜೋಡಿ ನೋಡಿವ ನಂದ ದೃಷ್ಟಿ ಆಕೈತಿ. ದೃಷ್ಟಿ ತೆಗಿತ್ನವ, ಯಾರು ಕಣ್ಣು ಹಾಕ್ಬೇಡ್ರ ಜೋಡಿ ಮೇಲೆ. ಯಾಕವ ಬೇ ಮುಖ ಆಟ ಸಣ್ಣ ಮಾಡಿದಿ? ಏನು ಮಾಡ್ಲಪ್ಪ, ನನ್ನ ಮಗಳಂತರೂ ಇನ್ನೊಬ್ರು ಮನೆಗೆ ಹೊಂಟ್ಲು. ಅವ್ರೇನು ಕೆಟ್ಟದಾರ ಅಂತ ಹೇಳಲ್ಲ, ಅದು ಚಲೋ ಅದಾರ. ಮತ್ತಿನ್ನು ನನ್ನ ಕೂಡ ಒಂದೀಟ್ ಕೆಲಸರೇ ಮಾಡಿಕೊಡ್ತಿದ್ಲು. ಜಗಳ ತೆಗಿಯಾಕ್ರೆ ಇದ್ಲು ನನ್ನ ಕೂಡ, ಜೋಡತ್ರ ಇದ್ಲು. ನೀವಿಬ್ರು ಅಂದರೂ ಮನ್ಯಾಗಿರಲ್ಲ, ಆಕಿ ಜೋಡರೇ ಇದ್ಲು. ಇನ್ನು ಆಕಿನೂ ಇರಲ್ಲ ಅಂತ ಬೇಜಾರು ಅಷ್ಟೆ. ಹಂಗ್ಯಾಕೆ ಅನ್ಕೋತೀರಿವೇನಿರಿ? ಮೇಲೆ ಬೆಲೆ ಬಂದು ನೋಡ್ಕೊಂಡು ಹೋಗೋದು ಬರಲಿ. ಆಕಿನೂ ಬರ್ತಾಳಲ್ರಿ, ಹಬ್ಬ ಹುಣ್ಣಿಮೆ ಇದ್ದಾಗ ಬರ್ತಾಳ ಅಷ್ಟೇ. ನಮ್ದೇನು ಬೇಷ ದೂರ ಇದ್ದೈತಿ. ನೀವು ಇಷ್ಟೊಂದು ಇದು ಬೇಸರ ಮಾಡ್ಕೋಬೇಡ್ರಿ. ಇಲ್ಲೇ ಐತಿ, ಎಡೆ ಬಿದ್ದರೆ ಆಕೆ ಮನೆ, ಎಡೆ ಬಿದ್ದರೆ ನಮ್ಮ ಮನೆ ಐತಿ. ಇಷ್ಟೊಂದು ಬೇಸರ ಮಾಡ್ಕೋಬೇಡ್ರಿ. ಬೇಸರ ಅಂತ ಏನಿಲ್ರಿ, ಅದ್ರ ಆಕಿಗೆ ಸ್ವಲ್ಪ ಬೇಜಾರು ಅನ್ನೋದು ಇರೋದಲ್ರಿ. ಇಷ್ಟು ದಿನ ಕೈಯಾಗ ಆಡಿದ ಹುಡುಗಿ ಒಮ್ಮೆ ಇನ್ನೊಬ್ರಿಗೆ ಮನೆಗೆ ಮಾಡಿಕೊಡತ್ತೀವಿ ಅನ್ಬೇಕು, ಸ್ವಲ್ಪ ಬೇಜಾರು ಅನ್ನೋದು ಇರೋದ. ನಾವಟ್ಟು ತೋರಿಸುವಂಗಿಲ್ಲ ಪಾಪ, ಅವ್ರ ಕಣ್ಣ ನೀರಂತ ಬಂದೇ ಬರ್ತಾವ. ಅದಕ್ಕೆ ಆಕಿ ಎಷ್ಟು ಮೊದಲೇ ಮಗಳಲ್ಲನ್ರಿ, ಸ್ವಲ್ಪ ಪ್ರೀತಿನೂ ಜಾಸ್ತಿ ಐತಿ. ಒಮ್ಮೆ ಹೊಂಟ್ಲಲ್ಲ, ಅದಕ್ಕೆ ಬೇಜಾರಾಗ್ಯಾರ. ಹಂಗೇನಿಲ್ಲಪ್ಪ, ನಮಗೂ ಹೆಣ್ಮಕ್ಳಿಲ್ಲ, ನಾವು ನಮಗೂ ಹೆಣ್ಮಕ್ಳಿಲ್ಲ. ನಾನು ಆಕಿನ ಮಗಳು ಅಂತ ತಿಳ್ಕೊತೀನಿ. ಮೇಲೆ ಆಕಿನ ನಮ್ಮ ಮನೆ ಲಕ್ಷ್ಮಿನ ಏನು. ಆಯ್ತು ಬಿಡ್ರಿ, ಈ ವಿಡಿಯೋ ಸಂದೇಶ ಹೇಳ್ರೇನ ಲಾಸ್ಟ್ನಾಗ ಮುಗಿಸ್ಲಕ್ಕ ಬಂದೀರಿ. ಮತ್ತು ಈ ವಿಡಿಯೋ ಸಂದೇಶ ಹೇಳಲ್ಲ. ಮತ್ತೆ ಬಿಟ್ಟು ಇನ್ನೂ ಪೂಜಾ ಹೇಳ್ತೀನಪ್ಪ. ನಾವೆಲ್ಲ ಅಲ್ಲಿ ಊಟಕ್ಕೆ ಹೊಂಟಿರ್ತೀವಿ, ನೀವು ಸಂದೇಶ ಹೇಳಿ ಬರ್ರಿ. ಬರ್ರಿ ನಾವೆಲ್ಲ ಹೋಗೋಣ. ಅವ್ರಿಬ್ರ ಅವ್ರ 4 ಮಂದಿ ನಿಂದಿರಲಕ್ಕ. ಹಾಯ್ ನಮಸ್ತೆ. ಈ ವಿಡಿಯೋ ಸಂದೇಶ ಏನಪ್ಪ ಅಂದ್ರೆ, ಈಗ ಎಲ್ಲ ಕಡೆ ನಡೆಯತ್ತಿದೆ ಏನಪ್ಪ ಅಂದ್ರೆ, ರೈತಗೆ ಯಾರು ಹೆಣ್ಣು ಕೊಡೋಲ್ರಿ. ನೀವು
ಒಂದು ತಪ್ಪು ಕಲ್ಪನೆನ ಇಟ್ಕೊಂಡಿರಿ. ರೈತರು ಅಂದ್ಬಿಡಕ್ಕೆ ಅವರೇನು ಬಡವರು ಅಂತ ಇರೋಂಗಿಲ್ಲ, ಅವರಷ್ಟು ಶ್ರೀಮಂತರು ಯಾರೂ ಇರೋಂಗಿಲ್ಲ. ಈಗ ನೌಕರಿ ಮಾಡಾರಿ ತಿಂಗಳು ಎಂಡ್ ಆಯಿತು ಅಂದರೆ ಅವರಂತೆ ರೊಕ್ಕನೇ ಇರೋಂಗಿಲ್ಲ. ಅವರೇ ನಿಜವಾದ ಬಡವರು ಅಂತ ನಾ ಅಂದ್ಕೊಂಡೀನಿ. ನೌಕರಿ ಮಾಡೋರೆಲ್ಲ ತಪ್ಪು ಅಂತ ಹೇಳಲ್ಲ, ಆದರೆ ರೈತರು ಅಂತದಾರ. ರೈತರು ನಿಮ್ಗೆ ಅನ್ನ ಹಾಕ್ತಾರೆ ಅಂದ್ಬೇಕು, ಅವ್ರಿಗೆ ಹೆಣ್ಣು ಕೊಡಲೇಬೇಕಲ್ಲ. ಅವ್ರ ಮನ್ಯಾಗೂ ಮಕ್ಕಳು ಇರ್ತಾರೆ, ಅವ್ರಿಗೆ ಹೆಣ್ಣು ಕೊಡಬೇಕು. ಎಲ್ಲರೂ ನೌಕರಿನ ಮಾಡ್ಕೋತ ಹೋದ್ರೆ ಹೆಂಗೆ? ಮತ್ತು ಅವ್ರಿಗೆ ಹೆಣ್ಣು ಕೊಡೋರು ಬೇಕಲ್ಲ. ಪ್ಲೀಸ್ ಹೆಣ್ಣು ಕೊಡಿ. ಗಪ್ ನಾವು ಹೇಳ್ತೀನಿ. ಈಗ ನೀವೊಂದು ನ್ಯೂಸ್ ನೋಡೀನಿ, ಎಲ್ಲರೂ ಶ್ರೀಮಂತರು ಅಂತ ಶ್ರೀಮಂತರ ಮನೆಗೆ ಹೆಣ್ಣು ಕೊಟ್ರೆ ಬಡವ್ರ ಮನೆಗೆ ಹೆಣ್ಣು ಯಾಕೆ ಕೊಡ್ತಾರ? ನೀವೊಂದು ನ್ಯೂಸ್ನಾಗ ಶ್ರೀಮಂತರ ಮನೆಗೆ ಸುಶಿ ಅವ್ರ ಮನೆಗೆ ಕಿರುಕಿರೋ ತಾಳ್ಲಾರ್ದ ಊರಿಗೆ ಹಾಕೊಂಡ ಸತ್ಲತ್ತ. ಇದೆಲ್ಲ ಬೇಕಾ? ರೈತರು ಅಂದ್ರೆ ಅವ್ರು ಚಂದಕ್ಕ ದುಡಿವಲ್ರ ಕೈ ಎತ್ತಿನ ಗತಿ. ರಾತ್ರಿ ಬಂದ ಆರಾಮ್ ತಿಂದು ಮಕ್ಕೋತಾರ. ಅವ್ರ ಮನೆ ನೆಮ್ಮದಿ ಅನ್ನೋದು ಯಾವತ್ತೂ ಶಾಶ್ವತವಾಗಿ ಇರ್ತದೆ. ಧನ್ಯವಾದಗಳು. ಪ್ಲೀಸ್ ಫಾರ್ಮರ್ ಇರೋರಿಗೆ ಹೆಣ್ಣು ಕೊಡಿ, ಅಷ್ಟೇ ನಾವು ಕೇಳೋದು. ಈ ಕಥೆನ ನಾ ಇಲ್ಲೇ ಮುಗಿಸ್ಬೇಕಂತ ಅಂದ್ಕೊಂಡೀನಿ. ಹಂಗೆ ಅದು ನಿಮಗೆ ಈ ಕತೆ ಇಷ್ಟ ಆಗಿತ್ತು ಅಂದ್ರೆ ಇನ್ನು ಇದ್ರ ಮುಂದೆ ಇನ್ನೂ ಎಪಿಸೋಡ್ಸ್ ಅದಾವ, ಆದರೆ ನನಗೆ ಇಲ್ಲೇ ಇದನ್ನು ಮುಗಿಸ್ಬೇಕು ಅಂತ ಅನಿಸೈತಿ. ಯಾಕಂದರೆ ಇಲ್ಲಿಗೆ ಒಂದು ಸಂದೇಶ ಅಂತ ಸಿಕ್ತು. ಇನ್ನು ಮುಂದಿಂದು ಬೇರೆ ಕಾಮಿಡಿ ಕಥೆಗಳನ್ನ ಹಾಕ್ತೀನಿ. ಪ್ಲೀಸ್ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ. ಸಪೋರ್ಟ್ ಅಂತೂ ಮಾಡ್ತಿದ್ದೀರ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ನಿಮ್ಮ ಭೇಟಿ ಇನ್ನೊಂದು ಕಾಮಿಡಿ ವಿಡಿಯೋ ಅಥವಾ ಸಂದೇಶ ವಿಡಿಯೋದೊಂದಿಗೆ ಸಿಗ್ತೀವಿ. ಅಲ್ಲಿವರೆಗೂ ಧನ್ಯವಾದಗಳು. ಕಾಯ್ತಾರಿ. ಧನ್ಯವಾದಗಳು.